ಈ ರೀತಿಯಾಗಿ ತಿಂಡಿ ತಿನಿಸುಗಳನ್ನು ಅಕ್ಕಿ ಬೇಳೆ ದವಸ ಧಾನ್ಯ ಆಹಾರ ಪದಾರ್ಥಗಳನ್ನು ಆಟೋ ರಿಕ್ಷಾದಲ್ಲಿ ತುಂಬಿಕೊಂಡು ಎಲ್ಲಿಗಪ್ಪ ಹೊರಟಿದ್ದಾರೆ ಅಂತ ನಿಮಗೆ ಆಶ್ಚರ್ಯ ಆಗ್ತಾ ಇದೆಯಾ? ಬನ್ನಿ ಇದರ ಕಂಪ್ಲೀಟ್ ಡೀಟೇಲ್ಸನ್ನು ಕೊಡ್ತೇವೆ. ಕೊರೋನಾ ವಿರುದ್ಧ ಹೋರಾಡಲು ಇಡೀ ಭಾರತವೇ ಸಂಪೂರ್ಣವಾಗಿ ಲಾಕ್ಡೌನ್ ಆಗಿದ್ದು, ಹೊಸಕೋಟೆಯು ಇದಕ್ಕೆ ಹೊರತಾಗಿಲ್ಲದೆ ಹೊಸಕೋಟೆಯು ಸಂಪೂರ್ಣ ಸ್ತಬ್ಧವಾಗಿದೆ. ಬೀದಿ ಬದಿ ಮಲಗುವವರಿಗೆ, ಭಿಕ್ಷುಕರಿಗೆ, ಅನಾಥರಿಗೆ, ಅಂಗವಿಕಲರಿಗೆ, ಗುಡಿಸಲುಗಳಲ್ಲಿ ವಾಸಿಸುವ ದಿನಗೂಲಿ ಕಾರ್ಮಿಕರಿಗೆ ಊಟದ ವ್ಯವಸ್ಥೆಯನ್ನು ಮಾಡುವ ಸಲುವಾಗಿ ಜನಜಾಗೃತಿ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಜಯಂ ಹಸೇನ್ ರವರು ಆಟೋ ರಿಕ್ಷಾದಲ್ಲಿ ಈ ರೀತಿಯ ಧಾನ್ಯ ದವಸಗಳನ್ನು ತುಂಬಿಕೊಂಡು ಹೊರಟಿದ್ದಾರೆ. ಪ್ರಜಾ ಫೌಂಡೇಶನ್ನ ಸಂಸ್ಥಾಪಕರಾದ ಇಟ್ಸಂದ ಗೋಪಾಲ್ ರವರ ನೆರವಿನಿಂದಾಗಿ ಮತ್ತು ಲೆನಿನ್ ಮತ್ತು ರೈಮಂಡ್ ಕ್ಲಬ್ನ ಮಾಲೀಕರಾದ ಮೋಹನ್ ರವರ ಸಹಾಯ ಹಸ್ತದಿಂದ ಹಾಗೂ ವೆಂಕಟಾದಿ ಫ್ರೂಟ್ಸ್ನ ಮಾಲೀಕರ ಹಣ್ಣುಗಳ ಸಹಾಯವನ್ನು ಪಡೆದು ಚಿಕ್ಕನಹಳ್ಳಿಯಲ್ಲಿರುವ ಶಿವ ಎಂಟರ್ಪ್ರೈಸಸ್ ಪೇಪರ್ ಪ್ಲೇಟ್ ತಯಾರಿಕಾ ಘಟಕದವರ ಸಹಕಾರದಿಂದಾಗಿ ಜಯಂ ಹಸೇನ್ ರವರು ಈ ಸೇವೆಯನ್ನು ಕೈಗೊಂಡಿದ್ದಾರೆ. ನಾವು ಇವರು ಹುಸೇನ್ ಅವರು ನಿರ್ಗತಿಕರಿಗೆ ಮತ್ತು ರೋಡ್ ಸೈಡು ಭಿಕ್ಷುಕರಿಗೆ ಅವ್ರಿಗೆಲ್ಲ ಊಟ ಇಲ್ಲದೆ ಇವಾಗ ಕೊರೋನಾ ಬಂದಿರೋದ್ರಿಂದನೂ ಎಲ್ಲ ಲಾಕ್ಡೌನ್ ಮಾಡಿರೋದ್ರಿಂದ ಯಾರೂ ಹೊರಗಡೆ ಬರ್ತಾ ಇರಲಿಲ್ವಲ್ಲ, ಅದಕ್ಕೋಸ್ಕರ ಅವರು ಎಲ್ರಿಗೂ ಊಟ ಕೊಡೋದನ್ನ ನಾನು ಲೈವಲ್ಲಿ ನೋಡಿದೆ ಮೊಬೈಲಲ್ಲಿ. ಅದಕ್ಕೋಸ್ಕರ ಅವ್ರಿಗೆ ಫೋನ್ ಮಾಡಿದೆ, ಏನು ನಮ್ಮ ಕೈಲಾದಷ್ಟು ಸಹಾಯ ಮಾಡೋಣ ಅಂತೇಳಿ. ಅದಕ್ಕೆ ಒಂದು 500 ಪ್ಲೇಟ್ಸು ನಾವು ಪೇಪರ್ ಪ್ಲೇಟ್ಸು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ಅದರಿಂದನೂ ಒಂದು 500 ಪ್ಲೇಟ್ಸು ಮತ್ತು ಒಂದು 50-60 kg ಅಕ್ಕಿ ಎಲ್ಲ ಕೊಟ್ಟಿದ್ದೀವಿ. ಅವರು ನಮ್ಮಂಥವರು ಯಾರಾದರೂ ಅವ್ರಿಗೂ ಸಹಾಯ ಮಾಡಿದ್ರೆ ಅವರು ಇನ್ನೂ ಜಾಸ್ತಿ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು ಅವ್ರಿಗೆ ಕೊಟ್ಟಿದ್ದೀವಿ. ಅದಕ್ಕೆ ಯಾರನ್ನ ಸಹಾಯ ಮಾಡಬೇಕಂದ್ರೆ ನಿಮ್ಮ ಅಕ್ಕಪಕ್ಕನೂ ಮಾಡಿ, ನಮಗೆ ಕೊಡಬೇಕಂತೇನಿಲ್ಲ. ದಯವಿಟ್ಟು ನಾವು ಓಡಾಡ್ರಿ ಬಿಡ್ರಿ ದಯವಿಟ್ಟು. ಇವ್ರದ್ದು ಗೋರಪುರ ಇಲ್ಲಿ ಊಟ ಇಲ್ಲ ಅಂತೆ, 3 ದಿವಸದಿಂದ ಊಟ ಇಲ್ಲ ಅಂತ ಹೇಳ್ತವ್ರೆ. ದಯವಿಟ್ಟು ಇಂಥವ್ರು ಇದ್ರೆ ಅಕ್ಕಪಕ್ಕ ನಿಮ್ಮ ಮನೆ ಪಕ್ಕ ಎಲ್ಲನ ಕಾಣ್ತಾರೆ, ಹೆಲ್ಪ್ ಮಾಡಿರಿ.
ಈ ದೃಶ್ಯಗಳಲ್ಲಿ ಕಂಡ ಎಲ್ಲರಿಗೂ ಆಹಾರ ಧಾನ್ಯ ದವಸ ಧಾನ್ಯಗಳನ್ನು ವಿತರಿಸಿದ ಜಯಂ ಹಸೇನ್ ರವರು ಕಾಟಮ್ನಲ್ಲೂರಿನಲ್ಲಿರುವ ವಿಷನ್ ಇಂಡಿಯಾ ಅಭಯಾಶ್ರಮಕ್ಕೆ ದವಸ ಧಾನ್ಯ ಮತ್ತು ಹಣ್ಣುಗಳನ್ನು ವಿತರಣೆ ಮಾಡಿದರು.